ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರತಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಇವತ್ತು ಟೀಕಾರಾಯರ ಆರಾಧನೆ, ಅವರ ಮಹಿಮೆಯನ್ನು ದಾಸ ಸಾಹಿತ್ಯದಲ್ಲಿ ದಾಸರು ಏನು ಹೇಳಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಮೊದಲು ವಿಜಯದಾಸರು ಬರೆದಿರುವಂಥ ಹಾಡನ್ನು ಹೇಳ್ತೇನೆ. ಸಾರಿ ಭಜಿಸಿರೋ ಟೀಕಾಚಾರ್ಯರಂಘ್ರಿಯ ಟೀಕಾಚಾರ್ಯರಂಘ್ರಿಯ ಘೋರ ಪಾತಕಾಂಬುದಿಯ ಪಾರಮಾಳ್ಪರ ಘೋರ ಪಾತಕಾಂಬುದಿಯ ಪಾರಮಾಳ್ಪರ ಮೋದ ತೀರ್ಥರ ಮತವ ಸಾಧಿಸುವರ ಮತವ ಸಾಧಿಸುವರ ಪಾದ ಸೇವ್ಯರ ದುರ್ಬೋಧ ಕಳೆವರ ಪಾದ ಸೇವ್ಯರ ದುರ್ಬೋಧ ಕಳೆವರ ಭಾಷ್ಯ ತತ್ವವ ವೇಸ್ತಾರ ಮಾಳ್ಪರ ವೇಸ್ತಾರ ಮಾಳ್ಪರ ದೋಷ ದೂರರ ಆದಿಶೇಷವೇಶರ ದೋಷ ದೂರರ ಆದಿಶೇಷವೇಶರ ಕಾಮ ಗೆದ್ದರ ಹರಿಗೆ ಪ್ರೇಮ ಪೂರ್ಣರ ಹರಿಗೆ ಪ್ರೇಮ ಪೂರ್ಣರ ನೇಮ ನಿತ್ಯರ ನಿಷ್ಕಾಮನಾಪರ ನೇಮ ನಿತ್ಯರ ನಿಷ್ಕಾಮನಾಪರ ಮೋಕ್ಷದಾತರ ಅಕ್ಷೋಭ್ಯ ತೀರ್ಥರ ಅಕ್ಷೋಭ್ಯ ತೀರ್ಥರ ಸಾಕ್ಷಿಲಿಪ್ಪರ ಅಪೇಕ್ಷರಹಿತರ ಸಾಕ್ಷಿಲಿಪ್ಪರ ಅಪೇಕ್ಷರಹಿತರ ವಿಜಯ ವಿಠಲನ ಅಂಗ್ರಿ ಭಜನೆ ಮಾಡ್ಪರ ಅಂಗ್ರೆ ಭಜನೆ ಮಾಡ್ಪರ ಕುಜನ ಭಂಜರ ದಿಗ್ವಿಜಯರಾಯರ ಕುಜನ ಭಂಜರ ದಿಗ್ವಿಜಯರಾಯರ. ಅವರ ಹೆಸರು ಟೀಕಾಚಾರ್ಯರು ಅಂತ ಹೇಳಿ. ಶ್ರೀಮದಾಚಾರ್ಯ ನಂತರ ಯಾರ್ಯಾರೋ ಆಚಾರ್ಯಗಳು ಬಂದು ಏನೇನೋ ಹೇಳಿದರು. ಜಗತ್ತಿನೆಲ್ಲ ಅಜ್ಞಾನ ತುಂಬಿತ್ತು. ಆಗ ಟೀಕಾಚಾರ್ಯರು ಬಂದಿದ್ದಾರೆ. ಬಂದು ಸರಿಯಾದ ಮಾರ್ಗವನ್ನು ಮಧ್ವಾಚಾರ್ಯರು ಹೇಳಿದಂತಹ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನ ಸಹಿತವಾಗಿ ತಿಳ್ಕೊಂಡಾಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಟೀಕಾರಾಯರು ಬಂದಿದ್ದಾರೆ. ಅಂತಹ ಟೀಕಾಚಾರ್ಯರು ಬಂದು ನಮ್ಮನ್ನೆಲ್ಲ ಮತ್ತೆ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಅಂತಹ ಟೀಕಾಚಾರ್ಯರನ್ನು ವಿಜಯದಾಸ್ ಹೇಳ್ತಾರೆ, ಸಾರಿ ಭಜಿಸಿರೋ ಭಕ್ತಿಯಿಂದ ಭಜಿಸಿರಿ. ಅವರ ಪಾದ ಕಮಲಗಳಿಗೆ ನಮಸ್ಕಾರ ಮಾಡಿ, ಅವರ ಪಾದ ಕಮಲಗಳಲ್ಲಿ ನಮಸ್ಕರಿಸಿದ ಭಕ್ತಿಯಿಂದ ಭಜಿಸಿರಿ ಅವರನ್ನು. ಆಗಲೇ ನಾವು ಯಾಕೆ ಅವ್ರನ್ನ ಭಜಿಸಬೇಕು ಅಂದರೆ ಘೋರ ಪಾತಕ ಅಂಬುಧಿಯ ಪಾರ ಮಾಡ್ಪರ. ನಾವು ಇಷ್ಟು ಘೋರ ಘೋರ ಪಾಪಗಳನ್ನ ಮಾಡಿದ್ದೇವೆ. ಆ ಪಾಪಗಳು ಹೇಗಿದೆ ಅಂದರೆ ಸಮುದ್ರದಂತಿವೆ. ಆ ಸಮುದ್ರದಂತಿರುವ ಪಾಪದಲ್ಲಿ ಮುಳುಗಿರುವ ನಮ್ಮನ್ನು ಟೀಕಾಚಾರ್ಯರು ಆ ಸಮುದ್ರದಿಂದ ಪಾರು ಮಾಡ್ತಾರೆ ನಮ್ಮನ್ನು. ಅಂತಹ ಟೀಕಾಚಾರ್ಯರ ಪಾದವನ್ನು ಭಕ್ತಿಯಿಂದ ಭಜಿಸಿರಿ, ಅವರು ಹೇಳಿದ ಮಾರ್ಗದಲ್ಲಿ ನಡೆಯಿರಿ ಅಂತ ಹೇಳ್ತಾ ಇದ್ದಾರೆ. ಮೋದ ತೀರ್ಥರ ಮತವ ಸಾಧಿಸುವರ ಶ್ರೀಮದಾಚಾರ್ಯರು ಆನಂದ ತೀರ್ಥರು ಅವರು ಹೇಳಿದಂತಹ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ನೀವು ಯಾವ ವರ್ಣದಲ್ಲಿದ್ದೀರಿ, ಯಾವ ಆಶ್ರಮದಲ್ಲಿದ್ದೀರಿ, ಆ ವರ್ಣಾಶ್ರಮ ಧರ್ಮಗಳನ್ನು ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಪರಮಾತ್ಮನ ಪೂಜೆ ಅಂತ ಹೇಳಿ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಆ ಮತವನ್ನು ಟೀಕಾಚಾರ್ಯರು ಬಂದು ಅದು ಸರಿ
ಆ ಮತದಲ್ಲಿ ಆ ದಾರಿಯಲ್ಲಿ ಹೋದಾಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ. ಅಂತಹ ಆನಂದ ತೀರ್ಥರ ಶ್ರೀಮದಾಚಾರ್ಯರ ಪಾದ ಸೇವೆಯನ್ನು ಮಾಡುವಂತಹ ಟೀಕಾಚಾರ್ಯರು ಅವರ ಸ್ಮರಣೆ ಮಾಡಿದರೆ, ಅವರನ್ನು ಭಜಿಸಿದರೆ, ಅವರು ಹೇಳಿದಂತಹ ಮಾರ್ಗದಲ್ಲಿ ನಡೆದರೆ ಅವರೇನು ಮಾಡ್ತಾರೆ ಅಂದರೆ, ನಮ್ಮಲ್ಲಿ ತುಂಬಿಕೊಂಡಿರುವಂತಹ ಕೆಟ್ಟ ಬುದ್ಧಿಗಳನ್ನೆಲ್ಲ, ದುರ್ಬೋಧಗಳು, ಕೆಟ್ಟ ಬುದ್ಧಿಗಳು ತುಂಬಿಕೊಂಡಿವೆ, ಅದನ್ನೆಲ್ಲ ತೆಗೆದುಹಾಕಿ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಹರಿಸರ್ವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನ ಸರಿಯಾದ ಮಾರ್ಗವನ್ನು ಆನಂದ ತೀರ್ಥರು ಹೇಳಿದಂತಹ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಭಾಷ್ಯ ತತ್ವವ ವಿಸ್ತಾರ ಮಾಡ್ಬಾರ. ಶ್ರೀಮದಾಚಾರ್ಯ ಬರೆದಿರುವಂತಹ ಭಾಷ್ಯ ತತ್ವಗಳನ್ನು ತಮ್ಮ ಟೀಕೆಯಿಂದ ವಿಸ್ತಾರ ಮಾಡಿ ನಮಗೆ ಇನ್ನೂ ತಿಳಿಯುವಂತೆ ಹೇಳಿದ್ದಾರೆ. ಅಂತಹ ದೋಷದೂರರಾಗಿರುವಂತಹ ಟೀಕಾಚಾರ್ಯರನ್ನು, ಆ ಟೀಕಾಚಾರ್ಯರು ಯಾರಂದ್ರೆ ತಿಳ್ಕೊಂಡಿದ್ರು, ಶೇಷಾವೇಶರು, ಆದಿಶೇಷ ದೇವರ ಆವೇಶದಿಂದ ಬಂದಿರುವವರು. ಅಂತಹ ಟೀಕಾಚಾರ್ಯರ ಪಾದಗಳನ್ನು ನಂಬಿರಿ. ಟೀಕಾಚಾರ್ಯರು ಇಂದ್ರಾಂಶರು, ಶೇಷಾವೇಶವುಳ್ಳವರು. ಅಂತಹ ಟೀಕಾಚಾರ್ಯರನ್ನು, ದೋಷ ದೂರರಾಗಿರುವಂತಹ ಮಧ್ವಾಚಾರ್ಯರ ತತ್ವಗಳನ್ನು ವಿಸ್ತಾರ ಮಾಡಿದಂತಹ ಅವರ ಪಾದಕಮಲಗಳಲ್ಲಿ ಶರಣು ಹೋಗ್ರಿ, ಅವರನ್ನು ಸ್ಮರಣೆ ಮಾಡಿರಿ, ಅವರನ್ನು ಭಜಿಸಿರಿ ಅಂತ ಹೇಳ್ತಾ ಇದ್ದಾರೆ. ಕಾಮ ಗೆದ್ದರ ಹರಿಗೆ ಪ್ರೇಮ ಪೂರ್ಣರ ಹೇಳ್ತಾರೆ. ಕಾಮವನ್ನು ಗೆದ್ದವರು ಹೋಗಿ ಗುಹೆಯಲ್ಲಿ ಕುಳಿತುಕೊಂಡು ಎಷ್ಟೋ ವರ್ಷ ತಪಸ್ಸು ಮಾಡಿದ್ದಾರೆ. ಅಂತಹ ಕಾಮನನ್ನು ಗೆದ್ದಿರುವಂತಹ, ಪರಮಾತ್ಮನಿಗೆ ಅತ್ಯಂತ ಪ್ರೀತ್ಯಾಸ್ಪದರಾಗಿರುವಂತಹ ನೇಮನಿತ್ಯರ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ಮಾಡಿರುವಂತಹ ನಿಷ್ಕಾಮನಾಪರ, ಯಾವ ಅಭಿಷ್ಟೆಯೂ ಇಲ್ಲದೆ, ಯಾವ ಕಾಮನೆಯೂ ಇಲ್ಲದೆ ಆ ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮನ ಅನುಗ್ರಹವಾಗಲಿ ಅಂತ ಹೇಳಿ, ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಆ ಲಕ್ಷ್ಮೀಪತಿಯ ಅನುಗ್ರಹ ಆಗಲಿ ಅಂತ ಹೇಳಿ ಭಜಿಸಿರುವಂತಹ ಮಹಾನುಭಾವರು. ಅಂತಹ ಟೀಕಾಚಾರ್ಯರ ಪಾದವನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ, ಭಕ್ತಿಯಿಂದ ಭಜಿಸರಿ. ಮೋಕ್ಷದಾತರ ಅಕ್ಷೋಭ್ಯ ತೀರ್ಥರ ನೋಡ್ರಿ, ಪರಮಾತ್ಮನ ಅನುಗ್ರಹವಾಗಬೇಕಾಗಿದ್ದರೆ ಅವನು ಹೇಳಿದಂತಹ ಸರಿಯಾದ ಮಾರ್ಗದಲ್ಲಿ ನಡೆದರೆ ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡೋದಲ್ಲ. ಆ ಸರಿಯಾದ ಮಾರ್ಗವನ್ನು ತೋರಿಸಿದವರು ಟೀಕಾಚಾರ್ಯರು. ಸರಿಯಾದ ಮಾರ್ಗವನ್ನು ತೋರಿಸಿದಂತಹ ಮಹಾನುಭಾವರು. ಅಂತಹ ಟೀಕಾಚಾರ್ಯರ ಅನುಗ್ರಹ ಆಯಿತು ಅಂದರೆ ಪರಮಾತ್ಮನ ಅನುಗ್ರಹ ಆಗುತ್ತೆ. ಅಂತಹ ಟೀಕಾಚಾರ್ಯರು ಅಕ್ಷೋಭ್ಯ ತೀರ್ಥರ ಸಾಕ್ಷಿಯಲ್ಲಿಪ್ಪರ. ಅಂತಹ ಟೀಕಾಚಾರ್ಯರು ಮಳಖೇಡದಲ್ಲಿ ಹೋಗಿ, ಮಳಖೇಡದಲ್ಲಿ ಅಕ್ಷೋಭ್ಯ ತೀರ್ಥರು ಇದಾಗಿದ್ದಾರೆ. ಆ ಮಳಖೇಡದಲ್ಲಿ ಹೋಗಿ ಅವರ ಸನ್ನಿಧಾನದಲ್ಲಿಯೇ, ಅವರ ಸಾಕ್ಷಿಲಿ ಅಂತ ಹೇಳ್ತಾ ಇದ್ದಾರೆ, ಅವರ ಸನ್ನಿಧಾನದಲ್ಲಿಯೇ ಇದ್ದು ಇವತ್ತಿಗೂ ತಮ್ಮ ಭಕ್ತರಿಗೆ ಮಧ್ವಾಚಾರ್ಯರ
ಮತದಲ್ಲಿರುವಂಥವರಿಗೆ, ಆ ರೀತಿಯಾಗಿ ನಡೆಯುವವರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಅವರಿಗೆ ಯಾರಿಂದಲೂ ಅಪೇಕ್ಷೆ ಎಂದೂ ಯಾವ ಕಾಲಕ್ಕೂ ಇಲ್ಲ. ನೀವು ಸೇವೆ ಮಾಡಿದಾಗ ಮಾತ್ರ ಅವರು ಅನುಗ್ರಹ ಮಾಡ್ತಾರೆ ಅಂತೇಳಿ ಸರಿಯಾಗಿ ನೀವು ನಡೀತಾ ಇದ್ದು ಅವರ ಧ್ಯಾನ ಮಾಡಿದರೆ ಅವ್ರು ನಿಮ್ಗೆ ಅನುಗ್ರಹ ಮಾಡೇ ಮಾಡ್ತಾರೆ. ವಿಜಯ ವಿಠಲನ ಅಂಗ್ರಿ ಭಜನೆ ಮಾಡ್ಪದ ಅಲ್ಲಿ ಕೂತು ಏನು ಮಾಡ್ತಾ ಇದ್ದಾರೆ? ಯಾವಾಗಲೂ ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನ ಪಾದ ಕಮಲಗಳಲ್ಲಿಯೇ ಮನಸ್ಸನ್ನು ಇಟ್ಟು ಅವನ ಸ್ಮರಣೆಯನ್ನೇ ಮಾಡುತ್ತಾ ಇರ್ತಾರೆ. ಯಾವಾಗ ಕುಜನ ಭಂಜರ ದುಷ್ಟರಾಗಿರುವಂತಹ ಆ ಎಲ್ಲರನ್ನ ದೂರ ಮಾಡಿರುವಂತಹ ಅಂತಹ ದಿಗ್ವಿಜಯರಾಯರ ಅಂತಹ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಶಾಸ್ತ್ರವನ್ನು ಹೇಳಿ ಜಗತ್ತಿಗೆ ಸಜ್ಜನರಿಗೆ ಸನ್ಮಾರ್ಗವನ್ನು ತೋರಿಸಿದಂತಹ ಜಯತೀರ್ಥರು ಅವರು. ಟೀಕೆಯನ್ನು ಬರೆದರಿಂದ ಟೀಕಾರಾಯರು ಟೀಕಾಚಾರ್ಯರು ಅಂತೂ ಕರೀತಾರೆ. ಅಂತಹ ಜಯತೀರ್ಥರ ಸ್ಮರಣೆಯನ್ನು ಭಕ್ತಿಯಿಂದ ಮಾಡಿದಾಗ ನಮ್ಮ ಪಾಪಗಳನ್ನು ಕಳೆದು ನಮಗೆ ಅನುಗ್ರಹ ಮಾಡ್ತಾರೆ. ಅವರ ಅನುಗ್ರಹ ಆಯಿತು ಅಂತಂದರೆ ಮಧ್ವಾಚಾರ್ಯರು ಅನುಗ್ರಹ ಮಾಡ್ತಾರೆ. ಅವರ ಅನುಗ್ರಹ ಆಯಿತು ಅಂದರೆ ಲಕ್ಷ್ಮೀಪತಿ ಆಗಿರುವಂತಹ ಪರಮಾತ್ಮನ ಅನುಗ್ರಹವು ನಮಗಾಗುತ್ತೆ. ಇನ್ನು ಜಗನ್ನಾಥದಾಸರು ಒಂದು ಹಾಡು ಬರೆದಿದ್ದಾರೆ ನೋಡ್ರಿ. ಎಲ್ಲರೂ ಭಾಳೇನು ದೊಡ್ಡ ದೊಡ್ಡ ಹಾಡು ಬರೆದಿಲ್ಲ, ಮೂರು ನುಡಿಯ ಹಾಡೇ ಇದು. ಜಯತೀರಥ ಗುರುರಾಯ ಕವಿಗೇಯ ಜಯತೀರಥ ಗುರುರಾಯ ಅಭಿನಮಿಸುವೆನು ಶುಭಕಾಯ ಎಂದೆಂದೋ ನಿನ್ನ ಪಾದ ಪೊಂದಿದವರ ಪಾದ ದ್ವಂದ್ವಾರಾಧಕರ ಸಂಬಂಧಿಗರಾನೆಂದು ಪಾಲಿಸೋ ಕಾರುಣ್ಯ ಸಾಗರ ಮಂದನು ನಾ ಕರ್ಮಂದಿಗಳ ರಸನೆ ಮುಕುಂದನ ತೋರ್ಮನ ಮಂದಿರದೊಳುನೆ ಜಯತೇರಥರಾಯ ಹರಿಪಾದಾಂಬುಜ ಸಕ್ತ ಭಕ್ತ ಜನ ಪರಿಪಾಲಿಪ ಸಮರ್ಥ ಅಕ್ಷೋಭ್ಯ ತೀರ್ಥಾಕರ ಕಮಲ ಸಂಜಾತ ಆನಂದದಾತ ಪರಮಹಂಸ ಕುಲವರನೆ ವಂದಿಸುವೆನು ಕರುಣದಿಂದಲಿಗೆ ನಗರ ಪುಸು ತತ್ವ ಜಯತೇರಥರಾಯ. ಹೇಳ್ತಾ ಇದ್ದಾರೆ ಅಂಥ ಮಹಾನುಭಾವರ ಪಾಲಿ ಯಾರು ನಿಮ್ಮ ಪಾದಕ್ಕೆ ಬಂದು ಶರಣು ಹೋಗ್ತಾರೆಯೋ ಅಂಥವರಿಗೆ ಹೇಗೆ ತಾಯಿ ಬಂದು ತನ್ನ ಮಕ್ಕಳನ್ನು ಶರಣು ಹೋದ ಮಕ್ಕಳನ್ನು ರಕ್ಷಣೆ ಮಾಡ್ತಾಳೆಯೋ ಹಾಗೆ ನೀವು ಬಂದು ನಮ್ಮನ್ನು ರಕ್ಷಣೆ ಮಾಡುವಂತಹ ಕರುಣಾಸಾಗರರು ನೀವು. ಅಂತಹ ಕರುಣಾಸಾಗರರಾಗಿರುವಂತಹ ಹೇ ಜಯತೀರ್ಥ ಸ್ವಾಮಿಗಳೇ, ನಮ್ಮನ್ನು ರಕ್ಷಣೆ ಮಾಡಿರಿ, ನಮ್ಮ ಮೇಲೆ ಅನುಗ್ರಹ ಮಾಡಿರಿ. ಮಂದನು ನಾನೊಬ್ಬ ಸಾಮಾನ್ಯ ಮನುಷ್ಯ, ಜ್ಞಾನ ಇಲ್ಲದೇ ಇರುವವನು, ಕರ್ಮಂದಿಗಳ ರಸನೆ, ಕರ್ಮಾಭಿಮಾನಿ ದೇವತೆಯಾಗಿರುವಂತಹ ಆ ಕರ್ಮಾಭಿಮಾನಿ ದೇವತೆಗಳಿಗೆ ಅರಸರಾಗಿದ್ದೀರಿ. ಮುಕುಂದನ ತೋರು ಮನ್ನ ಮಂದಿರದೊಳು ನೀ ನನ್ನ ಮನಸ್ಸಿನಲ್ಲೇ ಆ ಮೋಕ್ಷದಾಯಕನಾಗಿರುವಂತಹ ಆ ಪರಮಾತ್ಮನನ್ನು ತೋರಿಸ್ರಪ್ಪ. ಆ ಪರಮಾತ್ಮನ ದರ್ಶನ ಆದರೇ ನಮಗೆ ಮುಕ್ತಿ ಸಿಕ್ಕದು. ಹರಿಪಾದಾಂಬುಜ ಸಕ್ತ ಭಕ್ತ ಜನ ಪರಿಪಾಲಿಪ ಸಮರ್ಥ. ನೀವೆಂತಹ ಮಹಾನುಭಾವರು ಅಂದರೆ, ಯಾರು ಪರಮಾತ್ಮನ ಪಾದದಲ್ಲೇ ಆಸಕ್ತರಾಗಿದ್ದು ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾರೆಯೋ ಅಂತಹ ಭಕ್ತ ಜನರನ್ನು ರಕ್ಷಣೆ ಮಾಡುವವರು ನೀವು. ಮತ್ತು ನೀವು ಅಕ್ಷೋಭ್ಯ ಕರಕಮಲ ಸಂಜಾತ, ಅಕ್ಷೋಭ್ಯ ತೀರ್ಥರ
ಕರಕಮಲದಿಂದ ಈ ಹುಟ್ಟಿದವರು ಆನಂದದಾತ. ಯಾರು ನಿಮಗೆ ಶರಣು ಹೋಗ್ತಾರೆಯೋ, ನೀವು ಹೇಳಿದಂತೆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾರೆಯೋ ಅಂಥವರಿಗೆ ಆನಂದವನ್ನು ತಂದು ಕೊಡುವವರು. ಪರಮಹಂಸ ಕುಲವರನೇ ವಂದಿಸುವೆನು. ನೋಡ್ರಿ ಹೇಳ್ತಾ ಇದ್ದಾರೆ, ಪರಮಹಂಸ ಕುಲವರನೇ, ಸನ್ಯಾಸಿ ಶ್ರೇಷ್ಠರೇ ಅಂತ ಹೇಳ್ತಾ ಇದ್ದಾರೆ. ಮಧ್ವಾಚಾರ್ಯರ ನಂತರ ಟೀಕಾಚಾರ್ಯರೇ ಬರ್ತಾರೆ. ಅಂತಹ ಶ್ರೇಷ್ಠರಾಗಿರುವಂತಹ ಪರಮಹಂಸ ಕುಲವರರಾಗಿರುವಂತಹ ಹೇ ಟೀಕಾಚಾರ್ಯರೇ, ನಿಮ್ಮ ಪಾದಕಮಲರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಕರುಣದಿಂದಲಿ ಎನಗರುಪುಸು ತತ್ವ. ನೋಡ್ರಿ, ನಮಸ್ಕಾರ ಮಾಡುವ ಮುಖ್ಯ ಉದ್ದೇಶ ನೀವು ನಮ್ಮ ಮೇಲೆ ಕರುಣೆಯನ್ನು ಮಾಡಿ ಸರಿಯಾದ ತತ್ವ ಮಾರ್ಗದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿ, ಸರಿಯಾದ ತತ್ವ ಮಾರ್ಗವನ್ನು ನಮಗೆ ಉಪದೇಶ ಮಾಡಿ ಆ ಸರಿಯಾದ ತತ್ವ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ. ಯಾರ ಹತ್ರ ಏನು ಕೇಳಬೇಕು ಅನ್ನೋದನ್ನು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಕಾಮಿತ ಫಲದಾತ, ಭಕ್ತರ ಅಭಿಷ್ಟಗಳನ್ನು ಪೂರ್ತಿ ಮಾಡುವಂತಹ ಹೇ ಟೀಕಾಚಾರ್ಯರೇ, ಜಗನ್ನಾಥ ವಿಠ್ಠಲನ ಪರಮದೂತ ಪ್ರಖ್ಯಾತ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನ ಪರಮದೂತರಾಗಿದ್ದೀರಿ. ಆ ಪರಮಾತ್ಮನ ತತ್ವವನ್ನು ಜಗತ್ತಿಗೆ ತಿಳಿಸುವುದಕ್ಕೋಸ್ಕರ ಶ್ರೇಷ್ಠ ದೂತರಾಗಿದ್ದೀರಿ. ಆ ಪರಮಾತ್ಮ ಏನು ತತ್ವವನ್ನು ಹೇಳಿದ್ದಾನೆ, ಏನು ತಿಳಿಸ್ಬೇಕಂತ ಹೇಳಿದ್ದಾನೆ, ಅದು ಮಧ್ವಾಚಾರ್ಯ ಹೇಳಿದ್ದಾರೆ. ಆ ಮಧ್ವಾಚಾರ್ಯ ತಿಳಿಸುವಂತಹ ಇದನ್ನು ನೀವು ಹೇಳ್ತಾ ಇದ್ದೀರಿ. ಶ್ರೇಷ್ಠರಾಗಿರುವಂಥ ದೂತರಾಗಿದ್ದೀರಿ, ಅತ್ಯಂತ ಪ್ರಖ್ಯಾತರೂ ಆಗಿದ್ದೀರಪ್ಪ. ತಾಮಸಮತಿ ಕಳೆದಿ ಮಹೀಸುರರ ಮಹಿತರ ಮಾಡಿದೆ ಮುಡಿವರೆ. ತಾಮಸಮತಿಗಳಾಗಿರುವಂತಹ ನಮ್ಮ ಕೆಟ್ಟ ಮತಿಗಳನ್ನು ಕಳೆದು ಬ್ರಾಹ್ಮಣರಿಗೆ, ಮಹೀಸುರರು ಅಂತಂದರೆ ಬ್ರಾಹ್ಮಣರು, ಭೂಮಿಯ ದೇವತೆಗಳು ಬ್ರಾಹ್ಮಣರು, ಆ ಬ್ರಾಹ್ಮಣರಿಗೆ ಸರಿಯಾದ ಮಾರ್ಗವನ್ನು ತೋರಿಸಿ ಹರಿಸರ್ವೋತ್ತಮ ವಾಯುಜೀವೋತ್ತಮ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಆ ಪರಮಾತ್ಮನ ಮಹಿಮೆಯನ್ನು ಸರಿಯಾಗಿ ತಿಳಿದುಕೊಂಡು ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ಮಾಡುತ್ತಾ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನನ್ನು ಸ್ಮರಣೆ ಮಾಡುತ್ತಾ ಇರಬೇಕು ಅಂಥೇಳಿ ನಮ್ಮ ದುರ್ಮತಿಯನ್ನು ಕಳೆದು ಸನ್ಮಾರ್ಗದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿದ್ದೀರಪ್ಪ. ಮಹಾಮಹಿತರ ಮಾಡಿದೆ ಮುನಿವರ್ಯ. ನಮ್ಮನ್ನೆಲ್ಲ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ಶ್ರೇಷ್ಠ ಮುನಿವರ್ಯರಾಗಿರುವಂತಹ ಈ ಟೀಕಾಚಾರ್ಯರೇ ನಮ್ಮನ್ನು ಶ್ರೇಷ್ಠ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿದ್ದೀರಿ. ಅಂತಹ ನಿಮ್ಮ ಮಹಾನುಭಾವರ ಪಾದಕಮಲಗಳಿಗೆ ನಾನು ನಮಸ್ಕಾರ ಮಾಡಿ ಯಾವಾಗಲೂ ನಿಮಗೆ ಪ್ರಾರ್ಥನೆ ಮಾಡ್ತೇನೆ. ಆ ಪರಮಾತ್ಮನ ಅನುಗ್ರಹ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನ ಅನುಗ್ರಹ ಯಾವಾಗಲೂ ನಮ್ಮ ಮೇಲೆ ಆಗಲಿ. ನಾವು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿರಿ. ತಪ್ಪು ಮಾಡಿದಾಗ ನಮ್ಮನ್ನು ಆ ತಪ್ಪಿನ ದಾರಿಯಿಂದ ಕರೆದುಕೊಂಡು ಬಂದು ಸರಿಯಾದ ಮಾರ್ಗದಲ್ಲಿ ನಮ್ಗೆ ಕರ್ಕೊಂಡು ಹೋಗ್ರಿ ಅಂಥೇಳಿ ಹೇಳ್ತಾ ಇದ್ದಾರೆ. ಅಂತಹ ಟೀಕಾರಾಯರೇ, ಟೀಕಾಚಾರ್ಯರೇ, ನಿಮ್ಮ ಪಾದಕಮಲಗಳಿಗೆ ನಾನು ನಮಸ್ಕಾರ ಮಾಡಿ ಬೇಡ್ಕೋತಾ ಇದ್ದೇನೆ ಅಂಥೇಳಿ
ಇಲ್ಲಿ ವಿಜಯದಾಸರು ಮತ್ತು ಜಗನ್ನಾಥ ದಾಸರು ಬರೆದಂಥ ಹಾಡನ್ನು ಹೇಳಿ ಇದು ಮಾಡ್ತಾ ಇದ್ದೇನೆ. ಗುರುಗಳ ಅನುಗ್ರಹ ಆಗಬೇಕಾಗಿದ್ದರೆ, ನಾವು ಸರಿಯಾದ ಮಾರ್ಗದಲ್ಲಿ ಹೋಗಬೇಕಾಗಿದ್ದರೆ, ಆ ಪರಮಾತ್ಮನ ಅನುಗ್ರಹ ಆಗಬೇಕಾಗಿದ್ದರೆ, ಅವರು ಹೇಳಿದಂತಹ ಮಾರ್ಗದಲ್ಲಿ ಹೋಗ್ಬೇಕು. ಹಂಗೆ ಮಾಡಿದ್ರೆ ಹಿಂಗೆ ಮಾಡ್ತಾ ಇಲ್ಲ. ಆದ್ದರಿಂದ ನಮಗೆಲ್ಲ ಉದ್ಧಾರ ಮಾಡಬೇಕು ಅಂತ ಹೇಳಿ ಟೀಕಾರಾಯರು ಅವತಾರವನ್ನು ತೆಗೆದುಕೊಂಡು ನಮಗೆ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಅಂತಹ ಟೀಕಾಚಾರ್ಯರ ಅನುಗ್ರಹ ನಮ್ಮ ಮೇಲೆಲ್ಲ ಆಗಲಿ ಅಂತ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡುತ್ತಾ, ಅವರಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನ ಪಾದಗಳಲ್ಲಿ ಈ ಪ್ರವಚನನ ಇಡ್ತಾ ಇದೆ. ಇದೇ ಅತ್ಯಕಥ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.